ಓ ಜಯ, ಏನು ನಾನು ಇನ್ನೂ ಬರ್ನೇ ಇಲ್ವಲ್ಲ, ಏನು ಮಾಡ್ತಾ ಕೂತಿದ್ದಾಳು ಅನ್ಕೊಂಡ್ರೆ ಏನು ಗ್ಯಾಸ್ ಖಾಲಿ ಆಗಿದ್ದದ? ಅಲ್ಲ ಹೇಳ್ಟ್ ಮಾಡ್ಬಿಟ್ಟು ತುಂಬಿಸ್ಕೋಬೇಕು ತಾನೆ ನೀನು, ಒಲೆಯಲ್ಲಿ ಮಾಡ್ತಾ ಕೂತಿದ್ಯಲ್ಲ. ಅಯ್ಯೋ ಆದ್ರೂ ಕಷ್ಟಕ್ಕಂತ ತಕೋ, ಮಳೆ ಅಲ್ವಾ ಈ ರೋಡಲ್ಲಿ ಏನಾದ್ರು ತಗೊಬರಕ್ಕೆ ಭಾರಿ ಹಿಂಸೆ ಆಯ್ತದೆ. ಇನ್ನೇನು ಮಗ, ಯಾವಾಗ ಖಾಲಿ ಆಯ್ತು ಗ್ಯಾಸು? ಇಲ್ಲೇ ಅಡುಗೆ ಮಾಡೋದು, ಗ್ಯಾಸ್ ಪ್ಯಾಸ್ ಎಲ್ಲ ಎಲ್ಲಿ ಇಟ್ಕೊಂಡಿದ್ದೀರಿ? ಇಲ್ಲ ಕಣವ, ಗ್ಯಾಸ್ ಇಲ್ಲ. ಇದ್ರಲ್ಲೇ ಅಲ್ಲವ ಅಡುಗೆ ಅದನ್ನೆಲ್ಲ ಮಾಡೋದು ಇದ್ರಲ್ಲೇ ಕಣವ. ಮನೇಲಿ ಗ್ಯಾಸಲ್ಲಿ ಅಡುಗೆ ಮಾಡಂಗಿಲ್ವಂತೆ, ಆ ಮಗುವೆ ಕಾತು ಬಿಡ್ಸೋಕ್ಕಿಲ್ಲ, ಆಮೇಲೆ ಇಲ್ಲಿ ಗ್ಯಾಸ್ನ ತರ ಕೊಡೋಕ್ಕಿಲ್ಲ ಅವರು. ಏನು ಹೇಳ್ತಿದ್ದಿ ಮಗ ನೀನು? ಹೇ ಜಯ, ಇದೊಳೆ ಚೆನ್ನಾಗದಕ್ಕಂತ ತಾಕೋ. ಈ ಕಾಲದಲ್ಲಿ ಗ್ಯಾಸ್ ಇಲ್ಲ ಅಂದರೆ ಅದೇ ಏನು ತಮಾಸೆ ಮಾಡ್ತಾ ಇದೀಯಾ? ಚಂದಾಗದಕ್ಕಂತ ತಾಕೋ ನಿನ್ನ ತಮಾಸೆನುವೆ. ಇಲ್ಲ ಕಣವ, ಒಲೆಲೆ ಮಾಡೋದು. ಅಲ್ಲ ಒರ್ಸೊಂಬತ್ತು ಕಾಲ ಬರೀ ಒಲೆಲೆ ಮಾಡ್ಕೊಂಡಿರೋದ? ಹಾಳು ಕಳೆದು ಅಡುಗೆ ಮಾಡ್ಕೊಟ್ಟು ಕಳಿಸ್ಬೇಕು ಅಂತಿದ್ದಿ ಅತ್ಕಾದ್ರೆ? ಅತ್ಕುವೆ ಅಲ್ಲ ಕಂಜಯ್ಯ, ಹೊಟ್ಟಿಲಿ ನಾನು ಒಂದು 3 ಜನಕ್ಕಿಂತ ಜಾಸ್ತಿ ಅಡುಗೆ ಮಾಡಿಸ್ಬಿಟ್ರೆ ನನ್ನ ಮಗಳು ಕೈ ನೋವು ಬಂದ್ಬಿಟ್ಟದೇನೋ, ಕಾಲು ನೋವು ಬಂದ್ಬಿಟ್ಟದೇನೋ, ನನ್ನ ಮಗಳು ಕೆಲಸ ಜಾಸ್ತಿ ಆದದೇನೋ ಅಂದ್ಕೊಂಡು ಎಲ್ಲ ನಾನೇ ಮಾಡ್ಕೊ ಹೋಯ್ತಾ ಕೂತಿದ್ದೆ. ಅಂಥದ್ರಲ್ಲಿ ಹಾಳು ಕಳೆಗೆಲ್ಲ ನೀನೇ ಮಾಡ್ಕೊಂಡು ನಿಜವಾಗ್ಲೂ ಜಯ ಒಟ್ಟು ಉರಿತದೆ ನನಗೆ, ನಿಜವಾಗ್ಲೂ ಭಾರಿ ಒಟ್ಟು ಉರಿತದೆ. ನಾನು ಏನೇನೋ ಅಂದ್ಕೊಂಡೆ. ಅಲ್ಲ ಕಜಯ, ಹೇಳುವೆ ನಿಮ್ಮ ಅಮ್ಮನಿಗೆ ನಂಗೆ ಮಾಡಿ ಅಭ್ಯಾಸ ಇಲ್ಲ ಹಂಗೆ ಹಿಂಗೆ ಅಂತವ, ಒಲೆಯಲ್ಲಿ ಮಾಡ್ತಾ ಕೂತಿದ್ದಿ? ಇಲ್ಲ ಕಣವ, ಇಲ್ಲಿ ಅಮ್ಮ ಹೇಳ್ದಂಗೆ ಕೇಳಬೇಕು, ಅಡುಗೆ ಊಟದ ವಿಚಾರದಲ್ಲೆಲ್ಲ ಅಮ್ಮ ಹೇಳ್ದಂಗೆ ಆಗಬೇಕು. ಇನ್ನೇನು ಮಾಡೋಕ್ಕತ್ತದು, ಬಿಡು ಸಿಕ್ಕಿಲ್ಲಕತ್ತೆ, ಇನ್ನೇನು ಮಾಡೋಣ. ಅಮ್ಮಂಗೆ ಇಷ್ಟ ತಾನೆ, ಏನು ಕಷ್ಟ ಆಯ್ಕಿಲ್ಲ ಕಣವ, ನಾ ಏನು ಕೆಲ್ಸಕ್ಕೆ ಹೋದಾನ, ಮನೇಲೇ ಇರ್ತೀನಲ್ಲ, ಏನು ಕಷ್ಟ ಏನೂ ಆಯ್ಕಿಲ್ಲ ಬಿಡು. ಅದೇ ಕಷ್ಟ ಆದದ್ದು ಒಲೆಯಲ್ಲಿ ಮಾಡೋಕ್ಕೆ. ನೀನೆಲ್ಲ ಮಾಡ್ತಿರ್ತಿಲ್ವಾ ಕಾಲದಲ್ಲೆಲ್ಲವ, ಹಂಗೆ ಅನ್ಕೋ ಏನಾದದು. ಅಲ್ಲ ನಮಗೇನೋ ಹಣೆ ಬರ ಬಂದಿತ್ತು, ನಮ್ಮ ಕಾಲದಲ್ಲಿ ಹಂಗೆ ಮಾಡ್ತಿದ್ದೋ, ಈಗಲೂ ಹೊಟ್ಟೆ ಉರಿತದೆ ನನಗೆ. ಅಲ್ಲ ಕಂಜಯ್ಯ, ಒಂದು 4 ಜನಕ್ಕೆ ಮಾಡ್ಕೋಬೋದು, 10 ಜನಕ್ಕೆ ಆಳು ಕಳೆಗೆಲ್ಲ ಒಲೆಯಲ್ಲಿ ಭಾರಿ ಕಷ್ಟ ಆಯ್ಕಿಲ್ವಾ? ಹೋಗ್ಲಿ ಮಿಕ್ಸಿ ಗಿಕ್ಸಿ. ಇಲ್ಲ ಕಣವ, ಒಳ್ಳೆಲ್ಲ ಆಡಿಸ್ಬೇಕು. ಅಲ್ಲ ಕಣವ, ಹೆಣ್ಣಿಗೆ ಯಾವ್ದು ಇದು ಬಂದಿದ್ದದು, ಯಾವ ರೋಗ ಬಂದಿದ್ದದು ಹೆಣ್ಣಿಗೆ? ನಾನು ಕಾಣಕ್ಕಂತ ತಕೋ, ನಾನಂತೂ ನೋಡಿಲ್ಲ, ಎಲ್ಲಿ ನೋಡಿಲ್ಲ ಇಂಥ ಹೆಣ್ಣ. ಅಂತ ಚಂದ್ರುಳ್ಳಿ ಸಂಬಂಧ ಎಲ್ಲ ಬಂದು ಅದನ್ನೆಲ್ಲ ಬಿಟ್ಬಿಟ್ಟು ಒಲೆಯಲ್ಲಿ ಮಾಡ್ಕೊಂಡು ಒಳ್ಕಲೆಲ್ಲ ಆಡ್ಸ್ಕೊ ಕೂತೀವಿ ಅಂತ ಕೂತವಳಲ್ಲ, ಅದಕ್ಕೆ ನಾನು ಹೆಣ್ಣಂಗೆ ಭಾರಿ ಸುರ್ಗೋಗಿರೋದು. ಅಲ್ಲ ಈ ಹುಡುಗಾರು ಗೊತ್ತಾಯ್ಕಿಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ ಅಂತ ಕೂತವಳೆ. ಹಂಗೆ ಮನೇಲಿ ಹುಡುಗಾರು ಗೊತ್ತಾಗ್ಬಿಡದ, ಒಬ್ರನ್ನ ಕಾಲಂಗೆ ಆಡಿದ್ರೆ ಅವ್ರೂ ಸರಿ ಕಂಡದ, ಅದು ಸರಿ ಬಂದದ. ಹೊಸ ಈಗ ಕಾಲ ಬದಲಾಗ್ದೇ ಬಿಟ್ಬಿಟ್ಟು ಅದು ಅದಕ್ಕೆ ನಂದಿನಿ ಇಲ್ಲಿ ಇರ್ಸಕ್ಕಿಲ್ಲ, ಕರ್ಕ ಹೋಗೋದು. ಇವಳಿಗೇನವ ಬತ್ತು ಜೀವನ ಹಾಳು ಮಾಡ್ಕೊಬಿಟ್ಲಲ್ಲ. ನಾನೇನೋ ನನ್ನ ಮಗಳು ಚೆನ್ನಾಗಿದ್ದಾಳೇನೋ, ನಂದಿನಿನೂ ಚೆನ್ನಾಗವಳಲ್ಲ, ಹಂಗೆ ಇವಳು ಇದ್ದಾರೇನೋ ಅನ್ಕೊಂಡ್ರೆ ಅವನೇನೋ ವಿದ್ಯಾವಂತ, ಓದವನೇ, ಅಚ್ಚುಕಟ್ಟಾಗಿ ಸಂಪಾದನೆ ಮಾಡ್ಕೊ ಕೂತವನೆ. ಇವನು ಓದಿಲ್ವೋ ಏನೋ ಕಣಯ್ಯ, ಅದು ಗೊತ್ತಿಲ್ಲ. ಅಯ್ಯೋ ನನಗಂತೂ ಕಳ್ಳೆಲ್ಲ ಚುರುಕಂತ ಕೂತದೆ. ಇವಳಿಗೆ ಏನವ ಬಂದಿರೋದು ದೊಡ್ಡ ರೋಗ, ಏನು ಬಂದಿರೋದು ಥೂ. ಒಲೆಯಲ್ಲಿ ಮಾಡ್ತಾ ಕೂತವಳೆ, ಒಳಗೆ ಬೇರೆ ಅಡುಗೆ ಮಾಡಿ ಕೊಟ್ಟಿಸ್ಬೇಕು. ಮನೆಯಲ್ಲಿ ನಾನು ಒಂದು ಕೆಲಸ ಮಾಡಿದ್ರೆ ಬದುಕೋದ್ರೆ ಏನಾರು ನನ್ನ ಮಗಳಿಗೆ ಕೈ ಕಾಲು ಓದೋದೇನೋ, ಕೈ ಕೊಳೆ ಆದವೇನೋ ಅಂದ್ಕೊಂಡು ಸಾಕಿರೋದು. ಬಡತನ ಇದ್ರೂ ಅಷ್ಟು ಚೆನ್ನಾಗಿ ಸಾಕಿವ್ನಿ. ಇಲ್ಲಿ ನೋಡ್ರೆ ಇಂಥ ಕಷ್ಟವ, ನಾ ಏನೋ ಆಳು ಕಾಲ್ಗೆ ಅಡುಗೆ ಮಾಡೋದು ಬೇಡ ಅಂತ ಇದ್ದಾನೆ. ಅದಕ್ಕೆ ಏನಾರು ಒದಗಿಸ್ಕೊಡ್ಬೇಕು ತಾನೆ. ಅದು ಬಿಟ್ಬಿಟ್ಟು ಇವ್ರು ನೋಡ್ರೆ ಒಲೆಯಲ್ಲಿ ಮಾಡಿಸೋದು, ಉಳ್ಕಲಲ್ಲಿ ಖಾರ ಆಡ್ಸಿಸೋದು, ಇನ್ನು ಯಾವ ಕಾಲದಲ್ಲಿ ಇದ್ದರು. ಅಯ್ಯೋ ನನ್ನ ಮಗಳೇ, ಏನು ಮಾಡಿ ಹಂಗೆ ಸಂಕಟ ಆಯ್ತಾ ಕೂತದೆ ಹೊಟ್ಟೆಲಿ. ಏನು ಮಾಡೋದೇ ನಾನು ಅವ್ವ, ಅದೇ ಕಂಗೆ ಬೇಜಾರು ಮಾಡ್ಕೊಂಡಿದ್ದಿ? ಬಾ, ನಿಮ್ಗೇನು ಗೊತ್ತಾಯ್ಕಿಲ್ವಾ? ಸುಮ್ಮನೆ ಹೆಂಗೆ ಬೇಜಾರು ಮಾಡ್ಕೊಂಡಿರ್ಬೇಡಕತ್ತೆ, ಬಾ. ನಮ್ಗೆ ಏನು ಐಕಿಲ್ಲಕತ್ತೆ, ಬರೀ ಅಡುಗೆ ಮಾಡತ್ತಾನೆ. ನಂಗೆ ಅಭ್ಯಾಸ ಆಗ್ಬಿಟ್ಟದೆ ಕಣವ. ಒಲೆಲೆಲ್ಲವ ಮಾಡಿ ಅಭ್ಯಾಸ ಆಗ್ಬಿಟ್ಟದೆ. ಈಗ ನಾನು ನಿನ್ಗಿಂತ ಹುಸಿ ಚೆನ್ನಾಗಿ ಅಡುಗೆ ಮಾಡೋಕ್ಕಿಲ್ಲ, ಜಲ್ದಿ ಒಲೆ ಹಚ್ತೀನಿ, ತಟಪಟ್ಟನೆ ಅಡುಗೆ ಮಾಡಾಕ್ಬಿಡ್ತೀನಿ. ಆಮೇಲೆ ಖಾರನೆಲ್ಲ ಉಳ್ಕಲಲ್ಲಿ ಹುಸಿ ಚೆನ್ನಾಗಿ ಆಡ್ಸೋಕ್ಕಿಲ್ಲ ಕಣವ. ಬಾ ಊಟ ಮಾಡುವಂತೆ ಅಡುಗೆ ಮಾಡ್ತೀನಿ. ನೋಡು ಅದಕ್ಕೆ ಅಮ್ಮವ್ರು ಆಳು ಕಾಳು ಬಂದಾಗ ಒಂದೊಂದೇ ಕಾಯ್ಕ ಕುತ್ಕೊಳಕ್ಕೆ ಆಯ್ಕಿಲ್ಲ ಅಂದ್ಬಿಟ್ಟು ಹೆಚ್ಚಾಗಿ ಒಲೆ ಯಾಕೆ ಮಾಡಿದವ್ರೆ. ಹೋದ್ರಲ್ಲಿ ಅನ್ನ, ಹೋದ್ರೆ ಸಾರು, ಹೋದ್ರಲ್ಲಿ ಇಟ್ಟ ಒಂದೊಂದೇ ಸಲ ಮಾಡ್ಕೊಳಕ್ಕೆ. ಬಾ, ಏನು ಆಯ್ಕಿಲ್ಲಕತ್ತೆ. ಅದಕ್ಕೆ ಯಾರಿಗಾರು ಆರಾಮ್ ಕಾರಂ ಕೊಟ್ಟು ಮದುವೆ ಮಾಡಿದ್ರೆ ಅಲ್ಲೂ ಮಾಡ್ಬೇಕಾಯ್ತು ತಾನೆ ಕೆಲಸವ. ನೀನು ಯಾಕಂಗೆ ಬೇಜಾರು ಮಾಡ್ಕೊಂಡಿದ್ದಿ? ನೀವೆಲ್ಲ ನೀವು ಮಾಡ್ದಿರ ಕೆಲಸವ? ಏನೋ ಹೆಚ್ಚಾಗಿ ಕೆಲಸ ಇದ್ರೆ ಅವ ಹೊಲ ಕೆಲಸ ಹೆಚ್ಚಾಗಿದ್ರೆ ಅಮ್ಮನೆಯೇ ಮಾಡ್ಕೊಳ್ಳೋದು ಅಡುಗೆ, ನಾನೇನು ಮಾಡೋಕ್ಕಿಲ್ಲ. ಬರೀ ನಾನು ನಮ್ಮ ಮನೆಯವ್ರಿಗೆ ಮಾತ್ರ ಕಣವ ಮಾಡ್ಕೊಳ್ಳೋದು. ನೀನು ಯಾಕಂಗೆ ಬೇಜಾರು ಮಾಡ್ಕೊಂಡಿದ್ದಿ? ಬಾ, ಹಾಗೆಲ್ಲ ಬೇಜಾರು ಮಾಡ್ಕೊಬೇಡಕತ್ತೆ. ನಿಂದೊಳೆ ಸರಿಯಾಗದೆ, ಹಿಂಗೆ ಬೇಜಾರು ಮಾಡ್ಕೊಂಡು ನಿಂತಿದ್ಯಲ್ಲ ನೀನು. ಅದೇಕಂಗೆ ಬೇಜಾರು ಮಾಡ್ಕೊಂಡಿದ್ದಿ? ಅಪ್ಪನಿಗೆ ಹೇಳ್ಬಿಟ್ಟು ಅಪ್ಪ ಮೇಲೆ ಬೇಜಾರು ಮಾಡ್ಕೊತದೆ. ನೇ ಮಗ ಜಯ, ನೀನು ನೋಡ್ರೆ ನನಗೆ ಭಾರಿ ನೋವಾಯ್ತದೆ. ನಿಜ ಹೇಳು, ಸುಮ್ಮನೆ ಅದಕ್ಕೆ ಹಂಗೆ ಆಡ್ತಿದ್ದಿ ನೀನು? ಖುಷಿಯಾಗಿದ್ದೀಯಾ? ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರ? ನಿಜ ಹೇಳು, ನೀನು ಸುಮ್ಮನೆ ನೀನು ಅವ್ವ ಬೇಜಾರು ಮಾಡ್ತಾಳಲ್ಲ ಅಂತ ಹಿಂಗೆಲ್ಲ ಆಡೋಕೋಗ್ಬೇಡ ನೀನು. ಅಲ್ಲ ಮಗ, ಯಾಕೆ ಇಲ್ಲಕದ್ ಬಾನ ಚೆನ್ನಾಗಿ ಹೇಳಿ. ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ದಿ? ನೀನು ಆಡೋದು ನೋಡಿದ್ರೆ ನನಗೇನೋ ಕಷ್ಟ ಇರಬೇಕು, ಏನೋ ಕಷ್ಟ ಕೊಡ್ತಾ ಇರಬೇಕು ಅಂದ್ಕೊಂಡಿದ್ದಿ. ಏನು ಇಲ್ಲಕತ್ತೆ, ಅಚ್ಚುಕಟ್ಟಾಗಿ ನಾನು ನೋಡ್ಕೊಂಡವ್ರೆ, ಏನು ಇಲ್ಲಕತ್ ಬಾ.
ಅಲ್ಲ ನೀನು ಅದಕ್ಕೆ ಮತ್ತೆ ಗಂಡನ ಮನೆಗೆ ಹೋಗ್ದಾನೆ ಇಲ್ಲಿ ಬಂದು ಕೂತಿದ್ದೀನಿ ನೀನು ಅಲ್ಲಿ ತಾನೇ ಇರಬೇಕು ನೀನು ಗಂಡನ ಮನೇಲಿ ಹೇಳಿದ್ನಲ್ಲ ಅವರು ಬೇಡ ಅಂದ್ರು ಅಂತ ಬೇಡ ಅಂದ್ರು ಅಂತ ತಕ್ಷಣ ನೀವು ಬಂದ್ಬಿಡೋದಾ ನಿಜ ಹೇಳು ಏನು ಅಯ್ಯೋ ಅವರು ಹಸಿ ಇದು ಕಣವ ಭಾರಿ ಒಂಥರ ಬಾಯಿ ಕೈಯೆಲ್ಲ ಜಾಸ್ತಿ ಒಬ್ರು ಮರ್ಯಾದೆ ಕೊಡೋಲ್ಲ ಏನೂ ಇಲ್ಲ ಅಕ್ಕೆಯ ಇವರು ಬೇಡ ಹೋಗೋದ ಅಂತ ಅಂತಿದ್ರು ಈಗ ಅಮ್ಮ ಏನು ತೊಂದರೆ ಇಲ್ಲ ಅಚ್ಚುಕಟ್ಟಾಗೆ ನೋಡ್ಕೊಂಡವ್ರೆ ಒಟ್ಟಿಗೆ ಹೊಲಕ್ಕೆ ಕೆಲಸ ಅಡುಗೆಗೆ ಮಾಡಿಕೊಡ್ಬೇಕು ಒಂದು 10-20 ಜನ ಆಳು ಕಾಳೆಲ್ಲ ಬರ್ತಾರೆ ಆಮೇಲೆ ಅವ್ರಿಗೆಲ್ಲ ಅಡುಗೆ ಮಾಡಿಕೊಡ್ಬೇಕು ಒಲೆಲೆಯ ಆಮೇಲೆ ಇದು ಕಾರಣ ಒಲೆಲೆ ಆಡಿದ್ರು ಒಳಕಲೆಲ್ಲ ಆಡಿಸ್ಕೋಬೇಕು ಹಂಗೆ ಮಾಮೂಲಿ ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಿದ್ರು ಹಂಗೆ ಅಮ್ಮವ್ರಿಗೆ ಇಡ್ಸೋಕ್ಕಿಲ್ವಂತೆ ಊಟ ಅದಕ್ಕೆ ಆಮೇಲೆ ಇವರು ಗ್ಯಾಸ್ನೆಲ್ಲ ಕಂಡ್ರೆ ಎದುರುಕತ್ತಾರೆ ಅದ್ಯಾವುದೋ ಪಕ್ಕದ ಮನೇಲಿ ಒಂದು ಗ್ಯಾಸ್ ಹಿಡಿದ್ಬಿಟ್ಟು ಮನೆ ಜನ ಎಲ್ಲ ಸತ್ತೋದ್ರಂತೆ ಅದಕ್ಕೆ ಇವರು ಭಾರಿ ಎದುರುಕತ್ತಾರೆ ಅದಕ್ಕೆ ಗ್ಯಾಸು ತರ್ಸಕ್ಬಿಟ್ಟಿಲ್ಲ ಏನೂ ಇಲ್ಲ ಬಾವ ಸುಮಾರು ಸರಿ ತಗೊಬತ್ತೀನಿ ಅಂದ್ರೂ ಅಮ್ಮವರು ಬೇಡ ತಗೊಬರದೆ ಬೇಡ ಅಂದ್ಬಿಟ್ಟು ಆಟ ಮಾಡ್ಕೊ ಕೂತವ್ರೆ ಅಲ್ಲ ಕಣ್ ಮಗ ಅಮ್ಮನಿಗೇನು ಬುದ್ಧಿ ಇಲ್ವಾ ನಾವು ಒಂದು ಚೂರಾರು ಬುದ್ಧಿ ಬೇಕು ಮನುಷ್ಯನಿಗೆ ಕಾಲ ಬದಲಂಗೆ ತಾವು ಬದಲಾಗಬೇಕು ಅಲ್ಲ ಎಲ್ಲ ಸಿಡ್ದದವ ಏನು ಇದು ಮಾಡೋಕ್ಕಾಗತ್ತೆ ಜನ ನಚ್ಕಟ್ಟಾಗಿ ಮಾಡ್ಕೊಂಬಿಟ್ಕೊಂಡು ಹೋದ್ರೆ ಅದಕ್ಕೆ ಸಿಡ್ದವು ಹುಷಾರಾಗಿ ಮಾಡಬೇಕು ತಾನೇ ನಾನು ಕೇಳ್ತೀನಿ ಬಿಡು ಬೇಡಕ್ಕ ಸುಮ್ಮನಿರು ಅವರು ತಂದು ಕೊಡೋಕ್ಕಿಲ್ಲ ಸುಮ್ಮನೆ ನೀನು ಯಾಕೆ ಕೇಳ್ಬಿಟ್ಟು ಪೆಚ್ಚಾದಿ ಅವ್ರು ತರೋಕ್ಕಿಲ್ಲಕತ್ತೆ ತರೋದಾಗಿದ್ರೆ ಎಷ್ಟೊಕ್ಕೆ ತಂದು ಮಡಗಿರೋರು ಆಮೇಲೆ ಇವನು ಹಂಗೆ ಅಂದ್ರೆ ರಾಕಿನವೇ ರಾಕಿಯವರು ಹಂಗೆ ಅಂದರು ತಗೊಬರೋದವ ಅಂತ ಅಮ್ಮ ಅದಕ್ಕೆ ಬೇಡ ತಗೊಬರೋದೇ ಬೇಡ ಹಂಗೆ ಹಿಂಗೆ ಅಂತಂದರು ಸುಮ್ಮನೆ ಇನ್ನೇನು ಮಾಡೋಕ್ಕತ್ತದು ಆಮೇಲೆ ಕೆಲಸಕ್ಕೆ ಎಮ್ಮೆ ಎಲ್ಲ ಮಾಡಲೇಬೇಕಲ್ಲ ಅವರು ಹೊಲ್ಕೊಯ್ದಾರೆ ಅಮ್ಮ ಎಲ್ಲವ ನಿಮ್ಮ ಮನೇಲಿ ನಾನು ಇವನಿ ಹೇಳ್ಕೊಟ್ರು ಕೆಲಸನೆಲ್ಲ ಹೆಚ್ಚಾಗೆಲ್ಲ ಅಳತೆ ಎಲ್ಲ ಹಿಂಗೆ ಅಂತ ಮಾಡ್ಕೊ ಹೋಯ್ತಾನೆ ಏನೂ ತೊಂದರೆ ಇಲ್ಲ ಬಿಡವ ನೀನು ತಲೆ ಕೆಡ್ಸ್ಕೊಬೇಡ ಇನ್ನೇನು ಮಾಡೋಕ್ಕತ್ತದು ಅಲ್ಲಕ್ಕನ ಮಗ ಅಂತ ಸಂಬಂಧನೆಲ್ಲ ಹುಡುಕ ಬಂದಲ್ಲ ನಾನು ರಾಣಿ ಹಂಗಿರ್ಬೋದಾಗಿತ್ತು ಬಾಡಿಗೆ ಬರೋವು ಇಲ್ಲ ಒಬ್ಬರು ಟೀಚರ್ ಬಂದಿದ್ರು ಇನ್ನೊಬ್ರದ್ದು ಯಾವುದೋ ಪ್ಯಾಟ್ರಿಲ್ ಕೆಲಸ ಮಾಡ್ತಾರೆ ಅವರು ಬಂದಿದ್ರು ಅದೆಲ್ಲ ಬಿಟ್ಬಿಟ್ಟು ನೀನು ಹಿಂಗೆ ಬಂದು ಕೂತಿದ್ಯಲ್ಲ ನಿನಗೇನು ಬುದ್ಧಿ ಇಲ್ವ ನಿನಗೇನು ಹೋಯ್ಕಿಲ್ಲಕ್ಕನ ಮಗ ಎತ್ತವ್ರು ನಾವು ಕಣ್ಣಾರೆ ನೋಡಬೇಕಲ್ಲ ನಿಮ್ಮ ಕಷ್ಟ ಎಲ್ಲವ ನನಗೆ ನೋವಾಯ್ತದೆ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ಅಲ್ಲ ಹೂ ಮದುವೆ ಆಗೋದು ಅದೇ ಒಂದು ಒಳ್ಳೆ ಕಡೆ ಕರು ಅದ ಏನೂ ಇಲ್ಲ ನೋಡಿ ಹೆಂಗೆ ಸ್ವರ್ಗೋಗಿದ್ದಿ 10-15 ಜನಕ್ಕೆ ಆಳಿಗೆ ಒಲೆಯಲ್ಲಿ ಮಾಡೋದಂದ್ರೆ ಸುಲಭವ ನಾವೇ ಕಷ್ಟಪಡ್ತೀವಿ ಮಾಡೋಕ್ಕೆ ಅಂತಿದ್ರಲ್ಲಿ ನಿನಗೆ ಮಾಡೋಕ್ಕೆ ಬತ್ತಿತ್ತಿಲ್ಲ ಒಂದು ಕೆಲಸ ಮುಟ್ಟಕ್ಕೆ ಬತ್ತಿತ್ತಿಲ್ಲ ಏನೋ ಸುಮಾರು ಪಾತಿತೆ ಬೆಳೆಕೊಳ್ಳುವೆ ಚಿತ್ಕಿತ್ರನ ಅಗ್ರಿಸ್ಕೊಂಡು ಬೆಳೆಗಳ ಹೆಸರು ಮಾಡ್ಕೊಳ್ಳುವೆ ಹಂಗೆ ಸಾಕಿದ್ದು ನಿನಗೆ ಆಳ್ಗಳಿಗೆಲ್ಲ ಅನ್ನ ಸಾರು ಹಿಟ್ಟನೆಲ್ಲ ಮಾಡಬೇಕು ಅಂದರೆ ನನಗೆಲ್ಲೋ ನಿನ್ನ ಇಲ್ಲಿ ಕೆಲಸ ಮಾಡೋಕ್ಕೆ ಇರಿಸ್ಕೊಂಡಿದ್ದಾರೆ ಅನಿಸ್ತಾ ಕೂತದೆ ನನಗೆ ಅಯ್ಯೋ ಬುಡವ ಬೇಜಾರು ಮಾಡ್ಕೋಬೇಡ ನಾನು ಹಣೆ ಬರ ಇದ್ದಂಗೆ ಆಯ್ತದೆ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ನೀನು ಹೇಳ್ದೆ ತೋರಿಸ್ದೆ ನನ್ನ ಮದುವೆ ಆಗಲಿಲ್ಲ ಈಗ ನಾನೇ ಅಲ್ವ ಅನುಭವಿಸ್ತಿರೋಳು ಬಿಡು ನೀನು ಯಾಕೆ ತಲೆ ಕೆಡ್ಸ್ಕೊಂಡು ತಲೆಗೆಲ್ಲ ಕೆಡ್ಸ್ಕೊಬೇಡ ನಿಮ್ಮದೇಗಿರು ಇರು ಟೀ ಮಾಡ್ತೀನಿ ಅಡುಗೆ ಮಾಡ್ತೀನಿ ಊಟ ಮಾಡುವಂತೆ ಅಲ್ಲಕ್ಕ ನಮ್ಮ ಮಗಳು ನೋಡಕ್ಕೆ ಬರ್ಬಿಟ್ಟು ನೀನು ಹಿಂಗೆ ಸಪ್ಪೆ ಮುಖ ಮಾಡ್ಕೊ ಕೂತ್ಕೊಂಡ್ರೆ ಚಂದವ ಹುಸಿ ನೆಗ್ನೆಗಿತ ಇರು ನೀನು ನಾನೇ ಏನೇನೋ ಅನ್ಕೊಂಡಿದ್ದೆ ಕಣ್ ಮಗ ನಂದಿನಿನೇ ಮೈದ ಮದುವೆ ಆಗೋನೆ ಅಂದಾಗ ಹೆಂಗೋ ಇದ್ದಾಳೇನೋ ನನ್ನ ಮಗಳು ನಂದಿನಿ ಹೆಂಗೆ ಹಚ್ಕಟ್ಟಾಗಿ ನೆಮ್ಮದಿಯಾಗಿ ಮನೆ ಕೆಲಸದವ್ರನ್ನೆಲ್ಲ ಮಡಿಕೊಂಡು ಹೆಂಗೆ ಬೇಕು ಹಂಗೆ ಬದುಕ್ತಾವಳಲ್ಲ ಅಷ್ಟಿಲ್ಲ ಅಂದರೆ ಸುಮಾರಾಗಾರು ಇದ್ದಾರೇನೋ ಅಂತ ನಾನು ಅಂದ್ಕೊಂಡೆ ಹಿಂಗೆ ಗ್ಯಾಸು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಭಾರಿ ಕಷ್ಟ ಕಲ್ತಕೋ ಭಾರಿ ಕಷ್ಟ ಅಲ್ಲ ಕಾಲ ಬದಲಾಗದೆ ಹೆಂಗೆ ಬದಲಾಗಬೇಕು ತಾನೆ ಇವ್ರು ಹಿಂಗೆ ಮೊಂಡಾಟ ಆಡಿದ್ರೆ ಚಂದವಾ ಅದಕ್ಕೆ ನಂದಿನಿ ಅವ್ರು ಯಾರು ಇರ್ದಾನೆ ಹೋಗಿರೋದು ಬಿಡವ ಅವ್ರಿಗೇನಲ್ಲಿ ಕೆಲಸ ಅದೇ ಅಲ್ಲಿ ಮನೆ ಬದುಕಟ್ಟೆ ಎಲ್ಲ ಅದೇ ಅವರು ಇದ್ರು ಆಯಿತು ಇಲ್ಲದೆ ಹೋದ್ರು ಆಯಿತು ಅವ್ರೇನೋ ಆಗ್ಲಿಂದ ಇಲ್ಲೇ ಇದ್ದಾರೆ ಅವ್ರು ಆಗ್ಲಿಂದ ಸಿಟಿಲೇ ಇರೋದು ಕತೆ ಏನು ಮಾಡೋಕ್ಕಾಗಿಲ್ಲ ನಮಗೆ ಬಂದಾಗ ನಾವು ಅನ್ಭವಿಸ್ಬೇಕು ಅಷ್ಟೇ ಈತಾಗ ಅಚ್ಚುಕಟ್ಟಾಗಿ ಬಾಳಕ್ಕಾಗ್ದನೆಯ ಈತಾಗ ಬೇರೆ ದಾರಿ ಇಲ್ದನೆಯ ಅಯ್ಯೋ ಏನೋ ಕಣವ ನನ್ನ ಮಗಳು ಒಳ್ಳೇದು ಮಾಡು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ